ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಗಾದ್ರೆ ಕರ್ಣ ನನ್ನ ಕರ್ಣನೇ ಸೂರ್ಯ ಇರ್ಬೋದಾ? ಇಲ್ಲ ಇಲ್ಲ, ಅವನು ನನ್ನ ಕರ್ಣನೇ. ಅಜ್ಜಿ ನನಗೆಲ್ಲಾನು ಹೇಳಿದ್ರು ತಾತ. ನಾನು ಮರೆತು ಹೋದ ಪ್ರತಿಯೊಂದು ಘಟನೆಗಳು ನನ್ನ ಕಣ್ಣು ಮುಂದೆ ಬಂದಾಗಾಯಿತು. ಇಷ್ಟು ದಿನ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸಿಡಿದೇಳ್ತಾ ಇದ್ದ ನನ್ನ ಕೋಪ, ಆವೇಶ ಈಗ ದಾರುಣವಾದ ರಕ್ತ ಸಿಕ್ತ ಕಥೆ ಕೇಳಿದ ಮೇಲೆ ನನ್ನ ರಕ್ತ ಸೇಡಿಗೋಸ್ಕರ ಕುದಿಯೋಕೆ ಶುರುವಾಗಿದೆ. ಅವನ್ಯಾವನು ನಮ್ಮ ಮನೆ ಒಳಗೆ ಬಂದು ನಮ್ಮ ಅಪ್ಪ ಅಮ್ಮನ ಮೇಲೆ ಗುಂಡು ಹಾರಿಸದ್ನಲ್ಲ, ಅವನು ಎಲ್ಲೇ ಇದ್ರೂ ಅವನನ್ನು ಹುಡುಕಿ ಅವನ ಎದೆ ಸೀಳಿ ಅವನ ದೇಹನ ನಿನ್ನ ಕಾಲ್ ಹತ್ರ ಬಿಸಾಕ್ತೀನಿ ತಾತ. ಇದು ಸತ್ಯ. ಇದಕ್ಕೋಸ್ಕರನೇ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ನನ್ನ ಮಗ ಸೊಸೆನ ಕಳ್ಕೊಂಡಿದ್ದ ಕಹಿ ನೆನಪು ಆರ್ದೇ ಗಾಯದ ಹಾಗೆ ನನ್ನ ಹೃದಯದಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅವರನ್ನ ಕೊಂದವ್ರನ್ನ ಕಂಡಿಡಿಕಾಗಲಿಲ್ವ ನನ್ನ ಕೊರಗು ಇವತ್ತಿಗೂ ನನ್ನ ಕಾಡ್ತಾ ಇದೆ. ಇನ್ನು ಆ ಯೋಚನೆ ಬಿಟ್ಬಿಡು ತಾತ. ಅವನು ಈ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ, ಯಾರೇ ಅಡ್ಡ ಬಂದು ನಿಂತರೂ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಸೂರ್ಯ ಬೆಳಗೋ ದೀಪನೂ ಆಗ್ತಾನೆ, ಕೆಣಕಿದ್ರೆ ಉರಿಯೋ ಜ್ವಾಲೆನೂ ಆಗ್ತಾನೆ. ಯಾವ ದೀಪಾವಳಿ ದಿವಸ ಅವನು ಈ ಮನೆ ಬೆಳಕನ್ನು ಆರಿಸಿ ಹೋದ್ನೋ, ಅದೇ ದೀಪದಿಂದ ಅವನ ಚಿತೆ ಉರಿಯೋ ಹಾಗೆ ಮಾಡ್ತೇನೆ. ಇನ್ನೆಷ್ಟು ವರ್ಷ ಅಂತ ಇದೇ ಕೊರಗಲ್ಲಿ ಕಾಲ ಕಳೀತೀರ? ಇನ್ಮೇಲಾದರೂ ಈ ಸೂತಕದ ಛಾಯೆಯಿಂದ ಹೊರಗೆ ಬಂದು ನಾವೆಲ್ಲರೂ ಸೇರಿ ಹಬ್ಬನ ಆಚರಣೆ ಮಾಡ್ಬೋದಲ್ವಾ? ಮನಸ್ಸಲ್ಲಿ ಇಷ್ಟೊಂದು ನೋವು ತುಂಬಿಕೊಂಡು ಹೇಗಪ್ಪ ಸೂರ್ಯ ಹಬ್ಬ ಮಾಡೋದು? ಸೇಡಿಗೆ ತನ್ನ ದಾರಿ ಗೊತ್ತು ತಾತ. ಅದು ಹೇಗಾದರೂ ಮಾಡಿ ಹುಡ್ಕೊಂಡು ಹೋಗಿ ತನ್ನ ಬಲಿನ ತಗೊಳ್ಳತ್ತೆ. ಹಾಗಂತ ಒಳ್ಳೆ ದಿನಗಳನ್ನು ನರಕ ಮಾಡಿ ಕೂತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ತಾತ. ನಿಮ್ಮ ಮೊಮ್ಮಗ ಮನೆಗೆ ಬಂದಿದ್ದಾನೆ ಅನ್ನೋ ಖುಷಿಲಾದರೂ ನಾವು ಹಬ್ಬನ ಮಾಡೋಣ. ನನ್ನ ಹೆತ್ತವರ ಸಾವಿಗೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಈ ಹಬ್ಬನೇ ಮುಹೂರ್ತ ಅನ್ನೋ ಲೆಕ್ಕದಲ್ಲಿ ಈ ಹಬ್ಬನ ಆಚರಣೆ ಮಾಡೋಣ. ಆ ಕಾಳಿಂಗರಾಯರ ಮುಂದೆ ನಾವೆಲ್ಲರೂ ಖುಷಿಯಾಗಿದ್ದು ಅವರ ಹೊಟ್ಟೆ ಉರ್ಸೋಕ್ಕಾದರೂ ನಾವೆಲ್ಲರೂ ಸೇರಿ ಈ ಹಬ್ಬನ ಸಂಭ್ರಮದಿಂದ ಆಚರಿಸೋಣ. ನಿಜ ಕಣೋ, ನೀನು ಹೇಳ್ತಾ ಇರೋದು ಕೇಳ್ತಿದ್ರೆ ನನಗೂ ಹುಮ್ಮಸ್ ಬರ್ತಾ ಇದೆ. ನಾವ್ಯಾಕೋ ಆ ದುಃಖದಲ್ಲೇ ನಮ್ಮ ಸಂತೋಷನ ಹಾಳು ಮಾಡ್ಕೋಬೇಕು?
ಶತ್ರುಗಳ ಮುಂದೆ ನಾವು ಕುಗ್ಗದಷ್ಟು ಅವನು ಹಿಗ್ತಾನೆ, ನಾವು ನೊಂದುಕೊಂಡಷ್ಟು ಅವನು ನಗ್ತಾನೆ. ಅವನ ಅಟ್ಟಹಾಸ ಸೊಕ್ಕು ಮುರಿಬೇಕು ಅಂತಂದ್ರೆ ನಾವು ಎದೆ ಉಬ್ಬಿಸ್ಕೊಂಡು ಮೆರಿಬೇಕು. ಈ ಹಬ್ಬನ ನಾವು ಊರ ಹಬ್ಬದ ಥರ ವಿಜೃಂಭಣೆಯಿಂದ ಆಚರಿಸೋಣ. ಸುರಭಿ, ರುಕ್ಮಿಣಿ, ನಾಗೇಂದ್ರ, ನಾಗಲಕ್ಷ್ಮಿ, ಬನ್ನಿ. ಏನಾಯ್ತು ತಾತ? ಅಪ್ಪ ಏನಾಯ್ತು? ಯಾಕೆ ಮಾವ, ಯಾಕೆ ಹಾಕಿ ಹೋಗ್ತಿದ್ದೀರಿ? ಈ ಸಲ ನಾವು ದೀಪಾವಳಿ ಹಬ್ಬ ಮಾಡ್ತಿದ್ದೀವಿ. ತಾತ, ನಮ್ಮನೇಲಿ ದೀಪಾವಳಿನ? ನೀನ್ ಹೇಳ್ತಿರೋದ್ ನಿಜಾನಾ? ಹೌದು, ನಾವು ಆಡಿದ್ದನ್ನೇ ಮಾಡೋದು. ಇಷ್ಟು ದಿವಸ ನಮ್ಮ ಮನೆಗೆ ಅಂಟ್ಕೊಂಡಿದ್ದ ಸೂತ್ಕ ಕಳಿತಮ್ಮ. ಇನ್ಮೇಲೆ ಈ ಮನೆಗೆ ನನ್ನ ಮೊಮ್ಮಗ ಬಂದಾಯ್ತು. ನನ್ನ ಸೇಡಿಗೆ ನನ್ನ ಆಯುಧ ಸಿಕ್ಕಾಯ್ತು. ನನ್ನ ಧೈರ್ಯ ಹುಮ್ಮಸ್ಸಿಗೆ ಮರುಜನ್ಮ ಬಂದಾಯ್ತು. ಎಲ್ರೂ ಹಬ್ಬಕ್ಕೆ ತಯಾರಾಗಿ ಮನೆ ತುಂಬಾ ದೀಪ ಹಚ್ಚಿ, ಬಟ್ಟೆ ಬರೆ, ಊಟ ಉಪಚಾರ, ಬಾಣ ಬಿರುಸು ಯಾವುದಕ್ಕೂ ಕಮ್ಮಿ ಆಗಬಾರ್ದು. ಹಾಗೆ ಮಾಡೋಣ.